ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ನಾನು ನೆನ್ನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು, ಆಗಿಲ್ಲ. ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಓಕೆ, ಹಾಗೆ 2026 ಬಂತು. 2025ಯಲ್ಲಿ ಒಂಥರ ಬ್ಯಾಡ್ ಇದ್ದಂಗೆ ಅದು ನನಗೆ ಅನಿಸಿದ್ದು. ಏನಂದರೆ 2025ಯಲ್ಲಿ ಅಪ್ಪ ಹೋದರು. ಅದಾದಮೇಲೆ ನಮ್ಮ ಚಿಕ್ಕಮ್ಮನ ಮಗ ಹೋದ. ಅದು ಒಂದು ಸ್ವಲ್ಪ ಬ್ಯಾಡ್ ನ್ಯೂಸು ನಮಗೆ. ಇವಾಗ 2026ಅಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಏನೇ ಬಂದ್ರೂ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೆ. ಏನು ಬರುತ್ತೆ ಬರಲಿ ಅಂದ್ಕೊಂಡು ಲೈಫ್ನ ತಳ್ತಾ ಇರಬೇಕಷ್ಟೆ. ಅದು ಬಿಟ್ಟರೆ ಇನ್ನೇನು ಆಪ್ಷನ್ ಇಲ್ಲ. ಇವತ್ತು ಈ ಥರ ಇದೆಯಾ, ಓಕೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಮತ್ತು ನಾಳೆ ಬೇರೆ ಥರ ಇರುತ್ತೆ, ಅದನ್ನು ಅಷ್ಟೇ. ಏನು ಬರುತ್ತೆ ಅದನ್ನು ತೊಗೋತಾ ಇರಬೇಕಷ್ಟೆ. ಆದರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಏನು ನಡೀತಾ ಇದೆ, ಈಗ ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನ ಅಷ್ಟೇ. ಪ್ರೆಸೆಂಟ್ ಏನು ನಡೀತಾ ಇದೆ ಅಷ್ಟೇ, ಅದನ್ನು ಮಾತ್ರ ನಾವು ತೊಗೋಬೇಕು. ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಥಿಂಕೇ ಮಾಡೋಂಗಿಲ್ಲ, ಅಂದರೆ ಯೋಚನೆನೇ ಮಾಡೋಂಗಿಲ್ಲ ಆ ಥರ. 25ಯಲ್ಲಿ ಇದೆರಡು ಘಟನೆ, ಅದೆರಡೂ ತುಂಬ ಬೇಜಾರಾಗಿರೋವಂಥದ್ದು. ಇವಾಗ 26 ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಓಕೆ, ಹಾಗೆ ನಾನು ಏನೆಲ್ಲ ಮಾತಾಡಬೇಕು ಅಂದ್ಕೊಂಡು ಬಂದು ಕೂತ್ಕೋತೀನಿ. ಕ್ಯಾಮ್ರಾ ಮುಂದೆ ಬಂದು ಕೂತ್ಕೊಂಡಾಗ ನಿಜವಾಗ್ಲೂ ಅದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಇನ್ನೂ ನಾನು 2 ವರ್ಷ ಆದ್ರೂ ಕ್ಯಾಮ್ರಾ ಫೇಸ್ ಮಾಡೋದು ಸ್ವಲ್ಪ ಕಷ್ಟ. ನಾರ್ಮಲಾಗಿ ಮಾತಾಡೋದಕ್ಕಿಂತ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡುವಾಗಲೇ ಬೇರೆ ಥರ ಒಂಥರ ಏನೋ ಒಂಥರ ಅನಿಸ್ತಾ ಇರುತ್ತೆ. ಆ ಮಾತುಗಳೇ ಹೊರ್ಟೋಗಿರುತ್ತೆ, ಅಂದರೆ ಬರ್ತಾನೆ ಇರಲ್ಲ ಬಾಯಿಂದ, ಆ ಥರ ಆಗಿರುತ್ತೆ. ಓಕೆ, ಹಾಗೆ ಇವಾಗ ನಾನು ದೇವರಲ್ಲಿ ಯಾವತ್ತೂ ಇದು ಬೇಕು ಅದು ಬೇಕು ಅಂತೆಲ್ಲ ಕೇಳ್ತಿರ್ತೀವಿ. ಸಣ್ಣ ಪುಟ್ಟದೆಲ್ಲ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಅದರಲ್ಲಿ ನನಗೆ ಆಸೆ ಅನ್ನೋದೇ ಇಲ್ಲ. ತುಂಬ ಜನಕ್ಕೆ ತುಂಬ ಆಸೆಗಳಿರುತ್ತೆ. ಏನಾದರೂ ಒಂದು ಮನೆ ಕಟ್ಟಬೇಕು, ಅಥವಾ ಆಸ್ತಿ ಮಾಡಬೇಕು, ಚಿನ್ನ ತೊಗೋಬೇಕು, ಸೀರೆ ತೊಗೋಬೇಕು. ಈಗ ನಾನು ಏನು ಹೇಳ್ತಿದ್ದೀನಿ ಅದೆಲ್ಲ ಏನು ಆಸೆನೇ ಇಲ್ಲ ನನಗೆ. ನಾನು ಅದೇ ಅನ್ಕೋತಿರ್ತೀನಿ. ಎಲ್ಲರೂ ನಾನು ಅದು ಮಾಡಬೇಕು ಇದು ಮಾಡಬೇಕು ಏನೋ ಒಂದು ಅನ್ಕೋತಿರ್ತಾರೆ. ನನಗೆ ಯಾಕೆ ಆ ಥರ ಎಲ್ಲ ಏನೂ ಆಸೆ ಇಲ್ಲ. ನನಗೆ ಇರೋದು ಏನಂದರೆ ವಾರದಲ್ಲಿ ಒಂದಿನ ನಾನ್ ವೆಜ್ ತಿನ್ನಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಅದಂತೂ ಇಷ್ಟಪಟ್ಟು ತಿಂತೀನಿ. ಬೇರೆದಂದರೆ ಬಟ್ಟೆ ಇರ್ಬೋದು. ಈಗ ಯಾರೊಬ್ಬ ವ್ಯಕ್ತಿ ಹೋಗ್ತಿದ್ದಾರೆ, ಅವರು ಒಂದು ಸೀರೆ ಹಾಕ್ಕೊಂಡು ಹೋಗ್ತಿದ್ದಾರೆ ಅಂದರೆ ಆ ಸೀರೆ ನಾನು ತೊಗೋಬೇಕು, ಮತ್ತು ಅದೇ ಥರ ಒಂದು ಬ್ಲೌಸ್ ತೊಗೋಬೇಕು, ಆ ಡಿಸೈನ್ ಮಾಡಿಸ್ಬೇಕು, ಆ ಥರದ ಆಸೆ ಇಲ್ಲವೇ ಇಲ್ಲ. ಇನ್ನು ಚಿನ್ನಕ್ಕೆ ಬರ್ತೀರಾ, ಚಿನ್ನದಲ್ಲೂ ಅಷ್ಟೇ. ಚಿನ್ನ ತೊಗೋಬೇಕು ಅದರದ್ದು ಕೂಡ ನನಗೆ ಆಸೆ ಇಲ್ಲ. ಆಸ್ತಿ ಮಾಡಬೇಕು ಅವೆಲ್ಲ ಏನಿಲ್ಲ. ಒಟ್ಟಲ್ಲಿ ಅದೆಲ್ಲ ತಾನಾಗೆ ಬಂದಿದೆ, ಆಯಿತಾ. ಎಷ್ಟು ಬಂದಿದೆ ನಮ್ಮ ಏನಂತ ಹೇಳ್ಬೋದು, ತುಂಬ ಇಲ್ಲ, ಲೋನು ಇಲ್ಲ, ಆ ಥರ ಒಂದು ಓಕೆ. ಜೀವನ ಮಾಡೋಕ್ಕೆ ಏನು ಬೇಕೋ ಅಷ್ಟು ನಮಗೆ ಆ ದೇವರು ಕೊಟ್ಟಿದ್ದಾನೆ, ಇಲ್ಲ ಅಂತ ಹೇಳಲ್ಲ. ಆ ದೇವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ನಿಜವಾಗ್ಲೂ ಒಂದೊಂದು ಸರಿ ಹೇಳ್ತಾ ಇರ್ತೀನಿ ನನ್ನ ಫ್ರೆಂಡಿಗೆ, ಮತ್ತು ನಮ್ಮ ಮೈನನ ಜೊತೆ ನಾನು ಜಾಸ್ತಿ ಮಾತಾಡ್ತಾ ಇರ್ತೀನಿ. ಅವಾಗ ಹೇಳ್ತಾ ಇರ್ತೀನಿ, ನಾನು ನಿಜವಾಗ್ಲೂ ನಾವು ಇಷ್ಟು ಮಾಡ್ತೀವಿ, ಈ ಥರ ಎಲ್ಲ ತೊಗೊಳ್ತೀವಿ, ಆ ಥರ ಎಲ್ಲ ಅಂದ್ಕೊಂಡೇ ಇರಲಿಲ್ಲ. ಒಂದು ಫಸ್ಟ್ ಸೈಟ್ ಅಂದರೆ ನಾವು ಮಳವಳ್ಳಿಯಲ್ಲಿ ತೊಗೊಂಡಿದ್ದು. ಆ ಸೈಟ್ ತೊಗೊಂಡಾಗ ನನ್ನ ಮದುವೆ ಆಗಿ 2 ಇಯರ್ಸ್ಗೇನೋ 2 ಇಯರ್ಸ್ ಆದಮೇಲೆ ಅನಿಸುತ್ತೆ ತೊಗೊಂಡಿದ್ದು. ಮರ್ತೋಗಿದೆ ನನಗೂ, 2 or 3 ನೆನಪಿಲ್ಲ. ಆವಾಗ ತೊಗೊಂಡಿದ್ದು. ಅದಾದಮೇಲೆ ನಾನು ಅದೇ ತುಂಬ ಕಷ್ಟ ನನಗೆ. ಈ ಸೈಟು ಏನೋ ಒಂದು ಸೈಟ್ ಮಾಡಿದ್ದೀವಲ್ಲ ಅಂತೇನೋ ಒಂಥರ ಖುಷಿ ಇತ್ತು ನಮಗೆ. ಆಮೇಲೆ ಹಾಗೆ ದಿನ ಕಳೀತಾ ಇದ್ದಂಗೆ ದೇವರು ಕೊಟ್ಟಂಗೆ ಹಾಗೆ ಏನೋ ಅಲ್ಪ ಸ್ವಲ್ಪ ಮಾಡಿದ್ದೀವಿ. ದೇವರು ನಮಗೆ ಅಷ್ಟೋ ಕೊಟ್ಟಿದ್ದಾನೆ, ನಮಗೇನು ಕೊಟ್ಟೇ ಇಲ್ಲ ಅಂತ ಹೇಳಲ್ಲ. ತಕ್ಕ ಮಟ್ಟಿಗೆ, ತುಂಬ ಹೇಳಿದ್ನಲ್ಲ ಫಸ್ಟೇ, ಜಾಸ್ತಿ ಕೊಟ್ಬಿಟ್ಟಿದ್ದಾನೆ ಅಂತ ಏನಿಲ್ಲ. ಓಕೆ, ತಕ್ಕ ಮಟ್ಟಿಗೆ ಕೊಟ್ಟಿದ್ದಾನೆ, ಖುಷಿ ಇದೆ. ದೇವರು ಏನೇ ಕೊಟ್ಟರು ತೊಗೋಬೇಕಷ್ಟೆ, ಅಂದರೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಒಂದೇನೋ ಈ ಕ್ಷಣ ಇದ್ದೀವಿ, ನೆಕ್ಸ್ಟ್ ಇಲ್ಲ ಅಂದಾಗ ಅದನ್ನು ಅಷ್ಟೇ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಈ ಥರ. ಮತ್ತು ಏನೋ ಒಂದು ಮಾಡಬೇಕು ಅಂದ್ರೂ ಫ್ಯಾಮಿಲಿ ಸಪೋರ್ಟ್ ಇರಬೇಕು.
ಇವಾಗ ಮೋನ್ಮಮ್ಮ ಒಂದೇನೋ ಮಾಡ್ತೀನಿ ಅಂದಾಗ ಒಂದೇನೋ ಅಂದ್ಕೊಳ್ತಾರೆ ಅವಾಗ ನನ್ನ ಹತ್ರ ಶೇರ್ ಮಾಡಿದಾಗ ಓಕೆ ನನ್ನ ಕೈಯಲ್ಲಾದಷ್ಟು ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ, ನಾನು ಇಷ್ಟು ಹೆಲ್ಪ್ ಮಾಡ್ತೀನಿ ಅಂಥೇಳಿ ನಾನು ಅವರಿಗೆ ಒಂದಷ್ಟು ಹೆಲ್ಪ್ ಮಾಡಿದ್ದೀನಿ. ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಟು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ನಾನಂತೂ ಏನು ಹೊರಗಡೆ ಹೋಗಿ ಕೆಲಸ ಮಾಡಿ ದುಡ್ದು ಕೊಟ್ಟಿರುವಂಥದ್ದೆಲ್ಲ, ಏನೋ ಅವ್ರು ಕೊಟ್ಟಿರೋ ದುಡ್ಡಲ್ಲಿ ಅಲ್ಪ ಸ್ವಲ್ಪ ಉಳಿಸಿದ್ನಲ್ಲ ಆ ದುಡ್ಡನ್ನೇ ಕೊಟ್ಟು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಂದರೆ ಗಂಡನಿಗೆ ಏನಾದರೂ ಸ್ವಲ್ಪನಾದ್ರು ಓಕೆ ಮಾಡಿ ಇಷ್ಟಿದೆ ನಾನು ಕೊಡ್ತೀನಿ ಅಂದಾಗ ಅವ್ರಿಗೂ ಖುಷಿ ಆಗುತ್ತೆ. ಅಥವಾ ಹೆಂಡ್ತಿ ಏನೋ ಒಂದು ಮಾಡ್ತೀನಿ ಅಂದಾಗ ಗಂಡನು ಸರಿ ಹೌದಾ ಮಾಡು ಅಂತ ಹೇಳ್ಬಿಟ್ರೆ ಖುಷಿ ಆಗುತ್ತೆ. ಅವರು ಕೊಡ್ತಾರೋ ಬಿಡ್ತಾರೋ ಓಕೆ ಮಾಡಿ ಅಂದಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಈ ಥರ ಗೊತ್ತಿಲ್ಲ ಯಾವ್ಯಾವ ಟೈಮಲ್ಲಿ ಏನೇನಾಗುತ್ತೆ, ಹೇಗಿರ್ತೀವಿ ಹೆಂಗಿರ್ತೀವಿ ಅದೆಲ್ಲ ಏನೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಚೆನ್ನಾಗಿದ್ದಷ್ಟು ದಿನ ಚೆನ್ನಾಗಿರಿ. ದೇವರು ಏನೇ ಕೊಟ್ಟರು, ಒಂದು ಸುಖ ಒಂದು ಕಷ್ಟ ಏನೇ ಕೊಟ್ಟರು ಅದನ್ನು ತಗೋತಾ ಇರಬೇಕು. ಏನು ಮಾಡೋಕ್ಕಾಗಲ್ಲ, ಬೇಡ ಅಂತ ಹೇಳೋಕ್ಕಾಗಲ್ಲ. ಅದು ನಮಗೆ ಅಂತಲೇ ಇಟ್ಬಿಟ್ಟಿದ್ದಾಗ ಅದನ್ನು ತಗೊಳ್ಳೇಬೇಕು. ಅದಕ್ಕೆ ಏನಾದರೂ ಬಂದದೇನೋ ಇದೆಲ್ಲ ಬರುತ್ತೆ, ನಂಗೆ ಅವೆಲ್ಲ ಬರಲ್ಲ ಹೇಳೋಕ್ಕೆ. ಬಂದದ್ದು ಬರಲಿ ಅನ್ನೋ ಥರ ಏನು ಕೊಟ್ಟರು ಅಕ್ಸೆಪ್ಟ್ ಮಾಡ್ಕೋಬೇಕು. ಒಂದು ಒಳ್ಳೇದಾದರೂ ಆಗಲಿ ಕೆಟ್ಟದಾದರೂ ಆಗಲಿ ಎಲ್ಲನೂ ಒಳ್ಳೆಯದೇ ಕೇಳಿದ್ರೆ ಕೆಟ್ಟದ್ದು ಯಾರಿಗೆ ಕೊಡ್ತಾನೆ ಅಲ್ವಾ? ಆ ಥರ ಏನೇ ಕೊಟ್ಟರು ನಾನು ಮಾತ್ರ ಹಂಗೆ ಹೇಳ್ತಾ ಇರ್ತೀನಿ ಮೋನ್ಮಮ್ಮನಿಗೆ, ಏನು ಕೊಟ್ಟರು ನನಗೆ ಬೇಜಾರಿಲ್ಲ, ಅಕ್ಸೆಪ್ಟ್ ಮಾಡ್ಕೋತೀನಿ ನಾನು. ಏನಾದರೂ ಆಗಲಿ ಲೈಫಲ್ಲಿ ತಲೆ ಕೆಡಿಸ್ಕೋಬಾರ್ದು. ಓಕೆ ಇವತ್ತು ಈ ಥರ ಆಗಿದೆಯಾ ಅಷ್ಟೇ, ಆ ಥರ ಅಂದ್ಕೊಂಡು ಮುಂದೆ ಸಾಕ್ತಾ ಇರಬೇಕಷ್ಟೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನೊಂದು ವಿಷಯ ಹೇಳಬೇಕಿತ್ತು, ನಿನ್ನೆ ನಾನು ವಿಡಿಯೋ ಮಾಡಿಲ್ಲ. ಇದೇ ವಿಡಿಯೋನ ನಿನ್ನೆ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ನಿನ್ನೆ ಯಾಕೆ ಮಾಡಿಲ್ಲ ಅಂದರೆ ನನಗೆ ನನ್ನ ಫ್ರೆಂಡ್ ಬಂದು ನನ್ನ ದೇಹದಲ್ಲಿ ಸೇರ್ಕೊಂಡಿರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಫ್ರೆಂಡ್ ಅಂದರೆ ಗೊತ್ತಾ, ಇತ್ತೀಚೆಗೆ ಅದಕ್ಕೆ ಒಂದು ಹೊಸ ಹೆಸರು ಕೊಟ್ಟಿದ್ದೀನಿ, ಫ್ರೆಂಡ್ ಅಂತ ಹೇಳಿ. ಏನಂದರೆ ಫ್ರೆಂಡ್ ಅಂತ ಯಾರು ಅಂತ ಗೊತ್ತಾಯ್ತಾ? ಫ್ರೆಂಡ್ ಅಂದರೆ ಜ್ವರ. ಹೊಸ ವರ್ಷದ ದಿನವೇ ನನಗೆ ಜ್ವರ ಬಂದಿದೆ. ಬೆಳಿಗ್ಗೆ ಆರಾಮಾಗಿ ಚೆನ್ನಾಗಿದ್ದೀನಿ, ಕೆಳಗಡೆನೂ ಹೋಗಿದ್ದೀನಿ. ಮೋನ್ಮಮ್ಮ ವಾಕ್ ಮಾಡ್ತಾಯಿದ್ರಲ್ಲ, ಅವಾಗ ಹೋಗ್ಬಿಟ್ಟು ಮೋಟ್ರೆಲ್ಲ ಆನ್ ಮಾಡಿಬಿಟ್ಟು ಅವ್ರಿಗೆ ಸ್ವಲ್ಪ ಮಾತಾಡ್ಕೊಂಡು ಅವ್ರ ಜೊತೆ ಮೇಲೆ ಬಂದು ಮೋನ್ಮಮ್ಮ ಬಂದರು ಮೇಲೆ ಕಾಫಿ ಎಲ್ಲ ಮಾಡಿಕೊಟ್ಟಾಗಿ ನಾನು ಕುಡ್ದಾದ್ಮೇಲೆ ಸ್ವಲ್ಪ ಲೈಟಾಗಿ ಈ ಥರ ಜ್ವರ ಬರೋ ಥರ ಆಗಿತ್ತು. ಆವಾಗ ಅಂದ್ಕೊಂಡೆ ಜ್ವರ ಬಂತು ಅಂತ. ಅಂದರೆ ಮೋಡ ಇದೆಯಲ್ಲ ಅದರಿಂದನೋ, ಮತ್ತು ವೆದರ್ ಸ್ವಲ್ಪ ಚೇಂಜ್ ಆಗಿದೆಯಲ್ಲ ಅದರಿಂದನೋ ಗೊತ್ತಿಲ್ಲ, ಫುಲ್ಲು ನನಗೆ ಜ್ವರ ಇಲ್ಲ. ಜ್ವರ ಚೆಕ್ ಮಾಡಿದರೆ ಜ್ವರ ಇಲ್ಲ, ಆದರೆ ನನಗೆ ಜ್ವರ ಬರೋ ಥರ ನನಗಾಗ್ತಿಲ್ಲ. ಆಮೇಲೆ ಅದಕ್ಕೆ ಮೋನ್ಮಮ್ಮ ಏನು ಕೆಲಸನೂ ಮಾಡಬೇಡ, ಮಲ್ಕೊಬಿಡು ಅಂತ ಹೇಳಿದ್ರು. ಟ್ಯಾಬ್ಲೆಟ್ ಎಲ್ಲ ನುಂಗ್ಬಿಟ್ಟು ಬೆಳಿಗ್ಗೆ ತಿಂಡಿ ಮಾಡಿದೆ, ತಿನ್ಕೊಂಡು ಮಲ್ಕೊಂಡೆ. ಮತ್ತು ಮಧ್ಯಾಹ್ನ ಅಡುಗೆ ಮಾಡಿಲ್ಲ, ಹೋಟೆಲಿಂದ ಊಟ ತಂದಿದ್ರು ಇಡ್ಲಿ, ಅದು ತಿನ್ಕೊಂಡು ಮಲ್ಕೊಂಡೆ. ಸಂಜೆ ಒಂದು 5:30 ಮೇಲೆ ಸ್ವಲ್ಪ ಓಕೆ ಅನ್ನಿಸ್ತು. ಅಂದರೆ ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಅದು ಜ್ವರ ಹೋಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗೋಣ ಅಂಥೇಳಿ. ಆಮೇಲೆ ಓಕೆ ಅನ್ನಿಸ್ತು. ಆಮೇಲೆ ಎದ್ದು ಕಸ ಎಲ್ಲ ಗುಡಿಸಿ ಆವಾಗ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ದು. ಫ್ರೆಂಡ್ ಅಂದರೆ ಜ್ವರ, ಅದು ನನಗೆ ಒಂಥರ ಕ್ಲೋಸ್ ಫ್ರೆಂಡ್ ಆದಂಗೆ ಆಗ್ಬಿಟ್ಟಿದೆ ಜ್ವರ. ಅದು ಆವಾಗವಾಗ ನನ್ನ ದೇಹದೊಳಗಡೆ ಸೇರಿಕೊಂಡು ಈ ಥರ ಏನೋ ಬಂದು ಹೋಗ್ತಾ ಇರುತ್ತೆ. ಅದಕ್ಕೆ ನಾನು ಇನ್ಮೇಲೆ ಫ್ರೆಂಡ್ ಅಂತ ಹೆಸರಿಟ್ಬಿಡ್ತೀನಿ ಜ್ವರಕ್ಕೆ. ಅವಾಗವಾಗ ಬಂದು ಹೋಗ್ತಾ ಇರುತ್ತಲ್ಲ, ಅದು ನಮ್ಮ ದೇಹದಲ್ಲಿ ಹೋದಾಗ ಅದೇನಾಗುತ್ತೆ, ನಮ್ಗೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ, ಮಲ್ಕೋಬೇಕು ಅನಿಸುತ್ತೆ. ಅದರಲ್ಲೂ ನನಗೆ ಮೆಂಟಲಿ ನಾನು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇದ್ದೀನಿ. ಅದೇ ಫಿಸಿಕಲಿ ಮಾತ್ರ ನಾನು ಝೀರೋ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ನಾನು ಸ್ಟ್ರಾಂಗೇ ಇಲ್ಲ, ಝೀರೋ ಅಂತಲೇ ಹೇಳ್ಬೋದು. ಅಷ್ಟು ಸೋಂಬೇರಿ ಫಿಸಿಕಲಿ ಮಾತ್ರ. ಮೆಂಟಲಿ ಮಾತ್ರ ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಈ ಕೆಲಸಗಳು ಏನೋ ಒಂದು ಮಾಡಬೇಕಾಗಿರುತ್ತೆ, ಅದು ಮಾಡೋಣ ಅಂದರೆ ತಳ್ಳಾಕೋದು, ನಾಳೆ ಮಾಡಿದ್ರಾಯ್ತು ಅಂತ. ಒಂದೊಂದು ಸರಿ ತುಂಬ ಇಂಟ್ರೆಸ್ಟಿಂದ ಮಾಡ್ತಾ ಇರ್ತೀನಿ, ಇನ್ನೊಂದು ಸರಿ ಅದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಆ ಥರ. ಅದಕ್ಕೆ ನನ್ನ ಫ್ರೆಂಡ್ ಬಂದಿತ್ತಲ್ಲ, ಅದರಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ.
ಓಕೆ ಓಕೆ ಫ್ರೆಂಡ್ಸ್, ನಿನ್ನೆ ಅಪ್ಲೋಡ್ ಮಾಡಬೇಕಾಗಿರೋ ವಿಡಿಯೋನ ಇವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ ಬಾಯ್.